ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ತೆಂಗಿನಕಾಯಿ ಇಲ್ಲದೆ ಚಟ್ನಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ಮಿಕ್ಸಿ ಜಾರ್ಗೆ 1 ಕಪ್ ಕಡಲೆ ಬೀಜ, 1 ಕಪ್ ಕಡಲೆ, 2 ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ನಮಗೆ ಎಷ್ಟು ಖಾರ ಬೇಕಷ್ಟು ಹಂಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು, ಕೊತ್ತಂಬರಿ ಸೊಪ್ಪು ಹಾಗೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ, ಒಂಚೂರು ಹುಣಸೆ ಹಣ್ಣು ಮತ್ತು ನೀರು ಹಾಕಿ ನುಣ್ಣಗೆ ರುಬ್ಕೊಂಡ್ರೆ ಸೂಪರಾಗಿರೋ ಚಟ್ನಿ ರೆಡಿ ಆಯಿತು. ಹಾಗೆ ನೈಟೇ ನೆನೆಸಿಟ್ಟಿದ್ದ ಹೆಸರು ಕಾಳನ್ನ ನಾನು ರುಬ್ಕೊಂಡು ಒಂದು ಸ್ವಲ್ಪ ದೋಸೆ ಬ್ಯಾಟರ್ಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಮಕ್ಳುಗಳು ಹೆಸರು ಕಾಳೆಲ್ಲ ತಿನ್ನಲ್ಲ ಅನ್ನೋ ಮಕ್ಕಳಿಗೆ ಈ ಥರ ನಾವು ದೋಸೆ ಹಿಟ್ಟಿಗೆ ಹಾಕಿ ರುಬ್ಬಿ ಕೊಟ್ಟರೆ ಒಳ್ಳೆ ಪ್ರೋಟೀನು ಸಿಗುತ್ತೆ, ನಮಗೂ ಒಂದು ಸ್ವಲ್ಪ ಸಮಾಧಾನ ಅಂತ ಅನಿಸುತ್ತೆ. ದೋಸೆನ ಹಂಚು ಮೇಲೆ ಹಾಕಿ ದೋಸೆ ಹಾಕಾದ್ಮೇಲೆ ಸ್ವಲ್ಪ ತುಪ್ಪನ ಹಾಕಿದ್ರೆ ರುಚಿಯಾಗಿ ನಿಜವಾಗ್ಲೂ ಸಖತ್ತಾಗಿ ರೆಡಿಯಾಗಿರುತ್ತೆ ಈ ದೋಸೆ ಅಂತೂ. ನೀವು ನಿಮ್ಮ ಮಕ್ಕಳಿಗೆ ಖಂಡಿತವಾಗ್ಲೂ ಟ್ರೈ ಮಾಡಿಕೊಡಿ, ಚೆನ್ನಾಗಿದೆ, ಟ್ರೈ ಮಾಡಿ ನೋಡಿ. ಹಾಗೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತ ನಾನು ನನ್ನ ಹಸ್ಬೆಂಡು ಹೊರಟಿದ್ವಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ. ಪ್ಲೀಸ್